ಅಮ್ಮಮ್ಮ ಅಪ್ಪಾಜಿ ತುಂಬಾ ಖುಷಿಯಾಗಿದ್ದೇನೆ. ಇವತ್ತು ತರಕಾರಿ ಚೆನ್ನಾಗಿದೆ. ಹೌದು, ತೋಟದಿಂದ ತಂದೆ. ಧನ್ಯವಾದ. ಇವತ್ತು ತರಕಾರಿ ಚೆನ್ನಾಗಿದೆ. ಹೌದು, ತೋಟದಿಂದ ತಂದೆ. ಧನ್ಯವಾದ. ಊಟ ಚೆನ್ನಾಗಿದೆ ಲಕ್ಷ್ಮಿ. ಹೌದು ರವೀಂದ್ರ, ಖುಷಿ ಆದೆ. ನನಗೂ ತುಂಬಾ ಇಷ್ಟ ಆಯ್ತು. ಇವತ್ತು ಚೆನ್ನಾಗಿ ಬೆಳೆದಿದೆ. ಹೌದಪ್ಪ. ಇನ್ನು ಸ್ವಲ್ಪ ಕೀಳೋಣ. ಸರಿ. ಈ ತರಕಾರಿಗಳು ತುಂಬಾ ತಾಜಾ ಇವೆ ನೋಡಿ. ಹೌದು, ಎಷ್ಟು ಬೆಲೆ? ಕೇವಲ 20 ರೂಪಾಯಿ ಮಾಡ. ಸರಿ, ಒಂದ್ ಕಟ್ಟು ಕೊಡಿ. ಧನ್ಯವಾದ ಮೇಡಮ್. ಆ ಹಣವನ್ನು ಅವರು ತಮ್ಮ ಮಗಳು ಕಾವ್ಯದ ಓದಿಗೆ ಬಳಸಿದರು. ಕಾವ್ಯ ತನ್ನ ತಂದೆ ತಾಯಿಯ ಪರಿಶ್ರಮ ನೋಡುತ್ತಿದ್ದಳು. ಆ ಕಾರಣಕ್ಕೆ ಅವಳು ತುಂಬಾ ಕಷ್ಟಪಟ್ಟು ಓದುತ್ತಿದ್ದಳು. ವರ್ಷಗಳು ಕಳೆದವು. ಇಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ನಿಮ್ಮ ಪರಿಶ್ರಮದಿಂದ ನಾನು ಇಲ್ಲಿ ಬಂದಿದ್ದೇನೆ. ಬಡತನದಲ್ಲೂ ಪ್ರೀತಿ, ಕಪ್ಪರೀತಿ ಮತ್ತು ಪರಿಶ್ರಮ ಇದ್ದರೆ ಕನಸುಗಳು ನಿಜವಾಗುತ್ತವೆ.